ನಮಸ್ಕಾರ ಸ್ನೇಹಿತರೆ, ಆರ್ಸಿಬಿ ಮಹಿಳಾ ತಂಡದ ಕ್ಯಾಪ್ಟನ್ ಸ್ಮೃತಿ ಮಂದಾನ ಜೀವನದ ಕತೆ ಗೊತ್ತಾ? ಇವರು ಕ್ರಿಕೆಟರ್ ಆಗಲು ಕಾರಣ ಯಾರು? ರಾಹುಲ್ ದ್ರಾವಿಡ್ ಇವರಿಗೆ ಕೊಟ್ಟ ಗಿಫ್ಟ್ ಏನು? ಫಿಕ್ಸ್ ಆಗಿದ್ದ ಮದುವೆ ಹಿಂದಿನ ದಿನ ಮುರಿದು ಬಿದ್ದಿದ್ದು ಯಾಕೆ? ಸ್ಮೃತಿ ಮಂದಾನ ಲವ್ ನಲ್ಲಿ ಬಿದ್ದಿದ್ದಾರಾ ಹಾರ್ದಿಕ್ ಪಾಂಡ್ಯ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ತುಂಬಾ ಇನ್ಸ್ಪೈರಿಂಗ್ ಆಗಿರುವ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. 1996ರ ಜುಲೈ 18ರಂದು ಜನನ. ಸ್ಮೃತಿ ಮಂದಾನ ಮಹಾರಾಷ್ಟ್ರದ ಮುಂಬೈನಲ್ಲಿ 1996ರ ಜುಲೈ 18ರಂದು ಜನಿಸಿದ್ರು. ತಂದೆ ಶ್ರೀನಿವಾಸ್ ಮಂದಾನ, ತಾಯಿ ಸ್ಮಿತಾ. ಸ್ಮೃತಿ ಮಂದಾನಗೆ ಅವರಿಗಿಂತ 4 ವರ್ಷ ದೊಡ್ಡವರಾದ ಶ್ರವಣ್ ಅನ್ನೋ ಅಣ್ಣ ಇದ್ದಾರೆ. ತಂದೆ ಶ್ರೀನಿವಾಸ್ ಕೆಮಿಕಲ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಿದ್ರು. ತಾಯಿ ಹೌಸ್ ವೈಫ್ ಆಗಿದ್ರು. ಸ್ಮೃತಿಗೆ 2 ವರ್ಷ ಇದ್ದಾಗ ಕುಟುಂಬ ಮುಂಬೈನಿಂದ ಸಾಂಗ್ಲಿಗೆ ಶಿಫ್ಟ್ ಆಯ್ತು. ಹೀಗಾಗಿ ಸ್ಮೃತಿ ಮಂದಾನ ಸಾಂಗ್ಲಿಯಲ್ಲಿ ಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಚಿಂತಾಮನ್ ರಾವ್ ಕಾಲೇಜ್ ಆಫ್ ಕಾಮರ್ಸ್ ನಿಂದ ಸ್ಮೃತಿ ಬಿಕಾಂ ಪದವಿ ಪಡೆದುಕೊಂಡ್ರು. ಕ್ರಿಕೆಟ್ ಬಗ್ಗೆ ಆಸಕ್ತಿ ಬೆಳೆದಿದ್ದು ಹೇಗೆ? ಸ್ಮೃತಿ ಮಂದಾನ ತಂದೆ ಕೂಡ ಕ್ರಿಕೆಟ್ ಆಡ್ತಿದ್ರು. ಜಿಲ್ಲಾ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗ್ತಿದ್ರು. ಇದನ್ನ ನೋಡಿ ಸ್ಮೃತಿ ಅಣ್ಣ ಶ್ರವಣ್ ಕೂಡ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು. ಮಹಾರಾಷ್ಟ್ರ ಅಂಡರ್ 19 ತಂಡದಲ್ಲೂ ಶ್ರವಣ್ ಆಡಿದ್ದಾರೆ. ಆಗೆಲ್ಲ ನ್ಯೂಸ್ ಪೇಪರ್ ನಲ್ಲಿ ಬರ್ತಿದ್ದ ಅಣ್ಣನ ಫೋಟೋಗಳನ್ನ ಸ್ಮೃತಿ ಕಟ್ ಮಾಡಿ ಇಟ್ಕೊಳ್ತಿದ್ರು. ಆಕೆಯಲ್ಲೂ ಕ್ರಿಕೆಟರ್ ಆಗೋ ಆಸೆ ಬೆಳೀತಾ ಹೋಯ್ತು. ನಾನು ಅಣ್ಣನ ರೀತಿಯಲ್ಲೇ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಕನಸು ಕಂಡ್ರು. ಆದ್ರೆ ಅಣ್ಣ ಶ್ರವಣ್ ನಂತರದಲ್ಲಿ ಕ್ರಿಕೆಟ್ ಬಿಟ್ಟು ಬ್ಯಾಂಕ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಸ್ಮೃತಿ ಮಂದಾನ ಜೀವನದಲ್ಲಿ ಅಣ್ಣ ಶ್ರವಣ್ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸಿದ್ರು. ಅಣ್ಣನ ಜೊತೆಯಲ್ಲೇ ಸ್ಮೃತಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ರು. ತಂದೆಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅದೇ ಕಾರಣಕ್ಕೆ ಸ್ಮೃತಿ ಮತ್ತು ಶ್ರವಣ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಗೆ ಅಭ್ಯಾಸ ಮಾಡ್ಕೊಂಡ್ರು. 9 ವರ್ಷಕ್ಕೆ ಅಂಡರ್ 15ಗೆ ಸೆಲೆಕ್ಟ್. ಕ್ರಿಕೆಟ್ ನಲ್ಲಿ ಸ್ಮೃತಿ ಮಂದಾನಗೆ ಇದ್ದ ಇಂಟ್ರೆಸ್ಟ್ ನೋಡಿ ತಂದೆ ಶ್ರೀನಿವಾಸ್ ಟ್ರೈನಿಂಗ್ ಕೊಡಿಸಲು ಶುರು ಮಾಡಿದ್ರು. ಸಾಂಗ್ಲಿಯ ಕೋಚ್ ಅನಂತ್ ತಂಬೇಕರ್ ಬಳಿ ಸ್ಮೃತಿ ಮಂದಾನ ಟ್ರೈನಿಂಗ್ ಪಡ್ಕೊಂಡ್ರು. ಜಸ್ಟ್ 9 ವರ್ಷದವರಿದ್ದಾಗ ಮಹಾರಾಷ್ಟ್ರದ ಅಂಡರ್ 19 ತಂಡಕ್ಕೆ ಸೆಲೆಕ್ಟ್ ಆದ್ರು. ಅದ್ಭುತವಾಗಿ ಆಡಿ ಒಳ್ಳೆಯ ಹೆಸರು ಮಾಡಿದ್ರು. 2 ವರ್ಷಗಳ ಬಳಿಕ ಅಂದ್ರೆ 11ನೇ ವರ್ಷದಲ್ಲಿ ಮಹಾರಾಷ್ಟ್ರ ಅಂಡರ್ 19ಗೂ ಸೆಲೆಕ್ಟ್ ಆದ್ರು. 10ನೇ ಕ್ಲಾಸ್ ಮುಗಿದ ಬಳಿಕ PUCಯಲ್ಲಿ ಸ್ಮೃತಿ ಸೈನ್ಸ್ ಓದಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಸೈನ್ಸ್ ತಗೊಂಡ್ರೆ ಅದರ ಜೊತೆಗೆ ಕ್ರಿಕೆಟ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಿತ್ತು. ಹೀಗಾಗಿ ಕಾಮರ್ಸ್ ತೆಗೆದುಕೊಳ್ಳುವಂತೆ ತಾಯಿ ಸಲಹೆ ಕೊಟ್ರು. ರಾಹುಲ್ ದ್ರಾವಿಡ್ರಿಂದ ಸ್ಪೆಷಲ್ ಬ್ಯಾಟ್. ಸ್ಮೃತಿ ಮಂದಾನ ಬಳಸುತ್ತಿದ್ದ ಬ್ಯಾಟ್ ಅವರಿಗೆ ಹೆವಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಆದ್ರೆ ಅದರ ಹಿಂದೆನೂ ಒಂದು ಕತೆ ಇತ್ತು. ಸ್ಮೃತಿ ಮಂದಾನ ಅವರ ಅಣ್ಣ ಶ್ರವಣ್ ಟೀಮ್ ಇಂಡಿಯಾ ಗೋಡೆ ರಾಹುಲ್ ದ್ರಾವಿಡ್ ಅವರನ್ನ ಭೇಟಿಯಾಗಿದ್ರು. ಆಗ ನಿಮ್ಮ ಬ್ಯಾಟ್ ನನಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ದ್ರಾವಿಡ್ ಆ ಬ್ಯಾಟ್ ಮೇಲೆ ಸ್ಮೃತಿ ಮಂದಾನ ಹೆಸರು ಬರೆದು ಶ್ರವಣ್ಗೆ ಕೊಟ್ಟಿದ್ರು. ಶ್ರವಣ್ ಆ ಬ್ಯಾಟ್ ಅನ್ನ ತಂಗಿ ಸ್ಮೃತಿ ಮಂದಾನಗೆ ಗಿಫ್ಟ್ ಮಾಡಿದ್ರು. ಕೆಲ ದಿನಗಳ ಕಾಲ ಆ ಬ್ಯಾಟ್ ಅನ್ನ ಶೋ ಪೀಸ್ ರೀತಿಯಲ್ಲಿ ಇಟ್ಟುಕೊಂಡಿದ್ದ ಸ್ಮೃತಿ ನಂತರದಲ್ಲಿ ಅದರಲ್ಲೇ ಆಡೋಕೆ ಶುರು ಮಾಡಿದ್ರು. 2013 ಸ್ಮೃತಿ ಟರ್ನಿಂಗ್ ಪಾಯಿಂಟ್. ಸ್ಮೃತಿಗೆ ಆಗ 17 ವರ್ಷ ವಯಸ್ಸಾಗಿತ್ತು. ಅಂಡರ್ 19 ತಂಡದಲ್ಲಿ ಆಡ್ತಿದ್ರು. ಗುಜರಾತ್ ವಿರುದ್ಧ ವಡೋದರದಲ್ಲಿ ನಡೆದ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಬಾರಿಸಿ ಬಿಟ್ರು. ದ್ರಾವಿಡ್ ಕೊಟ್ಟಿದ್ದ ಬ್ಯಾಟಿನಲ್ಲಿ 150 ಬಾಲ್ಗೆ 224 ರನ್ ಸಿಡಿಸಿ ಅಬ್ಬರಿಸಿದ್ರು. ಆ ಟೂರ್ನಿಯಲ್ಲಿ ಮತ್ತೆರಡು ಸೆಂಚುರಿ ಬಾರಿಸಿದ್ರು. ಅಂಡರ್ 19 ನಲ್ಲಿ ಡಬಲ್ ಸೆಂಚುರಿ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಬ್ಯಾಟರ್ ಅಂತ ಕರೆಸಿಕೊಂಡ್ರು. ಅದೇ ವರ್ಷ ಸ್ಮೃತಿ ಮಂದಾನ ಅಂತಾರಾಷ್ಟ್ರೀಯ ಟೂರ್ನಿಗೂ ಪಾದಾರ್ಪಣೆ ಮಾಡಿದ್ರು. ಬಾಂಗ್ಲಾದೇಶದ ವಿರುದ್ಧ ವಡೋದರದಲ್ಲಿ ಮೊದಲ ಅಂತಾರಾಷ್ಟ್ರೀಯ T20 ಪಂದ್ಯವನ್ನ ಆಡಿದ್ರು. ಮೊದಲ ಮ್ಯಾಚ್ ನಲ್ಲೇ 36 ಬಾಲ್ಗೆ 39 ರನ್ ಸಿಡಿಸಿ ತಂಡದ ಗೆಲುವಿಗೆ ಪಾತ್ರವಾದ್ರು. ಅದೇ ಬಾಂಗ್ಲಾದೇಶದ ವಿರುದ್ಧ ಮೊದಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನ ಕೂಡ ಆಡಿದ್ರು. 2014ರಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಆಡಿದ್ರು. 2017ರಲ್ಲಿ ಮೊದಲ ವರ್ಲ್ಡ್ ಕಪ್ ಆಡಿದ ಸ್ಮೃತಿ ಮಂದಾನ ತಂಡ ಫೈನಲ್ಗೆ ಹೋಗುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆದ್ರೆ ಫೈನಲ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ 9 ರನ್ಗಳ ಸೋಲು ಅನುಭವಿಸಬೇಕಾಯಿತು. ದಾಖಲೆ ಮೇಲೆ ದಾಖಲೆ ಬರೆದ ಸ್ಮೃತಿ. 2019ರ ವೇಳೆಗೆ ಸ್ಮೃತಿ ಮಂದಾನ ಮಹಿಳಾ ಏಕದಿನ ಕ್ರಿಕೆಟ್ ನಲ್ಲಿ ವಿಶ್ವದ ನಂಬರ್ 1 ಬ್ಯಾಟರ್ ಆಗಿ ಹೊರಹೊಮ್ಮಿದ್ರು. 2023ರಲ್ಲಿ ಭಾರತ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನ ಗೆದ್ದಾಗ ಸ್ಮೃತಿ ವೈಸ್ ಕ್ಯಾಪ್ಟನ್ ಆಗಿದ್ರು. ಹೀಗೆ ಕಾಲ ಕಳೆದಂತೆ ಸ್ಮೃತಿ ಮಂದಾನ ಸಕ್ಸಸ್ಫುಲ್ ಕ್ರಿಕೆಟ್ ಬದುಕನ್ನ ಕಟ್ಟಿಕೊಂಡ್ರು. 2025ರಲ್ಲಿ ಮಹಿಳಾ ತಂಡ ವಿಶ್ವಕಪ್ ಗೆದ್ದಾಗ ಅದರಲ್ಲಿ ಸ್ಮೃತಿ ಮಂದಾನ ವೈಸ್ ಕ್ಯಾಪ್ಟನ್ ಆಗಿದ್ರು. ಇವರು ಈವರೆಗೆ 117 ಏಕದಿನ ಪಂದ್ಯಗಳನ್ನ ಆಡಿದ್ದು 5322 ರನ್ಗಳನ್ನ ಬಾರಿಸಿದ್ದಾರೆ. 157 T20 ಪಂದ್ಯಗಳನ್ನಾಡಿದ್ದು 4102 ರನ್ ಗಳಿಸಿದ್ದಾರೆ. 7 ಟೆಸ್ಟ್ಗಳಿಂದ 629 ರನ್ ಗಳಿಸಿದ್ದಾರೆ. ಒಟ್ಟಾರೆಯಾಗಿ 10,052 ರನ್ ಗಳಿಸಿರುವ ದಾಖಲೆ ಇವರ ಹೆಸರಲ್ಲಿದೆ.
ಟೋಟಲ್ ರನ್ ನಲ್ಲಿ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಮಿಥಾಲಿ ರಾಜ್ ಮೊದಲ ಸ್ಥಾನದಲ್ಲಿದ್ರೆ ಇವರು 2ನೇ ಸ್ಥಾನದಲ್ಲಿದ್ದಾರೆ. RCBಗೆ ಬಂದು ಕಪ್ ಎತ್ತಿದ ಸುಂದರಿ. 2023ರಲ್ಲಿ ವುಮನ್ ಪ್ರೀಮಿಯರ್ ಲೀಗ್ ಶುರುವಾದಾಗ ಸ್ಮೃತಿ RCBಗೆ ಬಂದರು. 3,40,00,000 ರೂಪಾಯಿ ಪಡೆಯುವ ಮೂಲಕ ಇಡೀ ಆಕ್ಷನ್ನಲ್ಲಿ ಹೆಚ್ಚು ದುಡ್ಡು ಪಡೆದವರು ಎನ್ನಿಸಿಕೊಂಡ್ರು. RCB ಪುರುಷರ ತಂಡ 17 ವರ್ಷಗಳಿಂದ IPLನಲ್ಲಿ ಕಪ್ ಗೆದ್ದಿರಲಿಲ್ಲ. ಆದರೆ ಟೂರ್ನಿ ಶುರುವಾದ ಒಂದೇ ವರ್ಷದಲ್ಲಿ ಅಂದ್ರೆ 2024ರಲ್ಲಿ ಮಹಿಳಾ RCB ತಂಡ ಕಪ್ ಎತ್ತಿ ಹಿಡಿಯಿತು. ಇದರಲ್ಲಿ ಕ್ಯಾಪ್ಟನ್ ಆಗಿದ್ದ ಸ್ಮೃತಿ ಮಂದಾನ ಪಾತ್ರ ಪ್ರಮುಖವಾಗಿತ್ತು. ಅದೇ ರೀತಿ ಈಗ ಅಂದ್ರೆ 2026ರ IPLನಲ್ಲಿ ಇವರ ಕ್ಯಾಪ್ಟನ್ಸಿಯಲ್ಲೇ ಮತ್ತೆ RCB ಕಪ್ ಎತ್ತಿ ಹಿಡಿದಿದೆ. ಮುರಿದು ಬಿದ್ದಿತ್ತು ಸ್ಮೃತಿ ಮಂದಾನ ಮದುವೆ. ಸ್ಮೃತಿ ಮಂದಾನ ಮ್ಯೂಸಿಷಿಯನ್ ಆಗಿದ್ದ ಪಲಾಶ್ ಮುಚಲ್ ಜೊತೆ ಎಂಗೇಜ್ ಆಗಿದ್ರು. 2025ರ ಡಿಸೆಂಬರ್ನಲ್ಲಿ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಮದುವೆಗೂ ಹಿಂದಿನ ದಿನ ಸಡನ್ ಆಗಿ ಮದುವೆ ಕ್ಯಾನ್ಸಲ್ ಮಾಡಲಾಯ್ತು. ತಂದೆಗೆ ಹುಷಾರಿಲ್ಲ, ಅದಕ್ಕೆ ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೃತಿ ಮಂದಾನ ಮತ್ತು ಪಲಾಶ್ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ರು. ತಮ್ಮ ಅಕೌಂಟ್ ನಿಂದ ಪರಸ್ಪರ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಹೀಗಾಗಿ ಈ ಮದುವೆ ಬೇರೆ ಕಾರಣಕ್ಕೆ ಕ್ಯಾನ್ಸಲ್ ಆಗಿದ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಯಿತು. ಹಾರ್ದಿಕ್ ಪಾಂಡ್ಯ ಜೊತೆ ಸ್ಮೃತಿ ಪ್ರೀತಿ. ಹಾರ್ದಿಕ್ ಪಾಂಡ್ಯ 2020ರಲ್ಲಿ ನತಾಶಾ ಸ್ಟ್ಯಾಂಕೋವಿಕ್ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ಅಗಸ್ತ್ಯ ಅನ್ನೋ ಮಗನೂ ಇದ್ದಾನೆ. ಆದ್ರೆ ದಂಪತಿ 2024ರಲ್ಲಿ ದೂರವಾದ್ರು. ಈ ನಡುವೆ ಸ್ಮೃತಿ ಮಂದಾನ ಮದುವೆಯಾಗಬೇಕಿದ್ದ ಪಲಾಶ್ ಮತ್ತು ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ವಿಡಿಯೋ ವೈರಲ್ ಆಗಿತ್ತು. ಇಬ್ಬರು ಜೊತೆಯಲ್ಲೇ ಕಾರ್ನಲ್ಲಿದ್ದ ವಿಡಿಯೋ ಅದಾಗಿತ್ತು. ಇದೀಗ ಸ್ಮೃತಿ ಮದುವೆ ಕೂಡ ಮುರಿದು ಬಿದ್ದಿದೆ. ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ ಪತ್ನಿಯಿಂದ ಡಿವೋರ್ಸ್ ಪಡ್ಕೊಂಡು ದೂರ ಆಗಿದ್ದಾರೆ. ಈ ನಡುವೆ BCCI ಕಾರ್ಯಕ್ರಮವೊಂದರಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಸ್ಮೃತಿ ಮಂದಾನ ಭಾಗಿಯಾಗಿದ್ರು. ಈ ವೇಳೆ ಹಾರ್ದಿಕ್ ಪಾಂಡ್ಯ ಸ್ಮೃತಿಯನ್ನ ನೋಡಿದ್ದ ರೀತಿ, ಸ್ಮೃತಿ ನಾಚಿಕೊಂಡಿದ್ದು ಎಲ್ಲವೂ ಸ್ವಲ್ಪ ವಿಚಿತ್ರವಾಗಿಯೇ ಇತ್ತು. ಹೀಗಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಸ್ಮೃತಿ ಮಂದಾನ ನಡುವೆ ಏನೋ ಶುರುವಾದಂತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಇಬ್ಬರ ಮದುವೆ ಮಾಡಿಸಿಯೇ ತಿರ್ತೀವಿ ಅನ್ನೋ ರೀತಿಯಲ್ಲಿ ನೆಟ್ಟಿಗರು ಪ್ರಯತ್ನಿಸುತ್ತಿದ್ದಾರೆ. ಸ್ಮೃತಿ ಮಂದಾನ ಆಸ್ತಿ ಎಷ್ಟಿದೆ? ಸ್ಮೃತಿ ಮಂದಾನ 40 ಕೋಟಿ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದಾರೆ. BCCIನಿಂದ ಇವರಿಗೆ ವರ್ಷಕ್ಕೆ 40 ಲಕ್ಷ ರೂಪಾಯಿ ಸಿಗುತ್ತೆ. ಜೊತೆಗೆ ಪ್ರತಿ ಮ್ಯಾಚ್ಗೂ ದುಡ್ಡು ಸಿಗುತ್ತೆ. ಜಾಹೀರಾತುಗಳಿಂದಲೂ ಕೋಟಿಗಟ್ಟಲೆ ದುಡ್ಡು ದುಡಿತಾ ಇದ್ದಾರೆ. ಐಷಾರಾಮಿ ಕಾರುಗಳು ಕೂಡ ಇವರ ಬಳಿ ಇದೆ. ಈ ಮೂಲಕ ಭಾರತದ ಶ್ರೀಮಂತ ಮಹಿಳಾ ಕ್ರಿಕೆಟರ್ಗಳ ಪೈಕಿ ಇವರು ಕೂಡ ಒಬ್ಬರಾಗಿದ್ದಾರೆ. ಸ್ನೇಹಿತರೆ, ಇದು RCBಗೆ 2 ಸಲ ಕಪ್ ತಂದುಕೊಟ್ಟ ಕ್ಯಾಪ್ಟನ್ ಸ್ಮೃತಿ ಮಂದಾನ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಸಾಧನೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.